ಸೊ ನೀವು ಸ್ಮಾಲ್ ಸ್ಕ್ರೀನಿಂದ ಜರ್ನಿಯನ್ನು ಶುರು ಮಾಡಿರುವಂಥದ್ದು. ಸದ್ಯ ಸ್ಮಾಲ್ ಸ್ಕ್ರೀನಲ್ಲಿ ಕನ್ನಡ ಕಿರುತೆರೆಯಲ್ಲಿ ಟ್ರೆಂಡಿಂಗಲ್ಲಿರುವಂಥದ್ದು ಬಿಗ್ ಬಾಸ್ ನೀವು ನೋಡ್ತೀರಾ ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸಲ್ಲಿ ನಿಮ್ಗೆ ಇಷ್ಟ ಆಗಿರುವಂಥ ಕಂಟೆಸ್ಟೆಂಟ್ ಯಾರು ಅಂತ? ಅಲ್ಲ, ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅಂದರೆ ಟಿ ವಿಲಿ ನೋಡದೇ ಇದ್ದರೂ ನಾನು ಆನ್ಲೈನಲ್ಲಿ ಫಾಲೋ ಮಾಡ್ತೀನಿ. ಕಳೆದ ಸೀಸನಲ್ಲಿ ನನ್ನ ಸ್ನೇಹಿತ ಕಳೆದ ಸೀಸನ್ನಲ್ಲಿ ನನ್ನ ಸ್ನೇಹಿತ, ಆಪ್ತ ಸ್ನೇಹಿತ ರೂಪೇಶ್ ಶೆಟ್ಟಿ ವಿನ್ ಆಗಿರೋದು. ಸೊ ಹಾಗಾಗಿ ಫಾಲೋ ಮಾಡ್ತೀನಿ. ಆ್ಯಂಡ್ ನಾನು ಕೂಡ ಪರ್ಫಾರ್ಮ್ ಮಾಡಿದ್ದೆ ಫಿನಾಲೆಯಲ್ಲಿ. ಲಾಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿ, ಅದರ ಲಾಸ್ಟ್ ಟೈಮು ಪರ್ಫಾರ್ಮ್ ಮಾಡಿದ್ದೆ. ನೋಡ್ತೀನಿ, ಎಲ್ಲರೂ ಒಳ್ಳೆಯ ಸ್ಪರ್ಧಿಗಳು ಎಲ್ಲರೂ. ಈ ಬಾರಿ ಒಬ್ಬರನ್ನ ಹೇಳಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ. ಎಲ್ಲರೂ ಇಷ್ಟ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀಸನ್. ಅದೇ ಯಾರು ಯಾವ ಒಬ್ಬ ವ್ಯಕ್ತಿನ ದ್ವೇಷಿಸುವಂಥ ವಿಷಯ ಇಲ್ಲಲ್ಲ, ಎಲ್ಲರಲ್ಲೂ ಒಂದೊಂದು ಅಂಶ ಇರುತ್ತೆ. ಅದೆಲ್ಲ ಬಿಗ್ ಬಾಸಲ್ಲಿ, ಅಂದರೆ ಬಿಗ್ ಬಾಸಲ್ಲಿ ಸ್ಟಾರ್ಟಿಂಗ್ ಒಂದು ವಾರ ಹೋದಾಗ ಪ್ರಾಯಶಃ ಅವರು ಅಂದರೆ ಯಾವ ರೀತಿ ತೋರಿಸ್ಕೋಬೇಕು ಆ ಥರ ತೋರಿಸ್ತಾರೆ. ಬಟ್ ಕ್ರಮೇಣ ಹೋಗ್ತಾ ಅವರೇ ಮರ್ತು ಬಿಡ್ತಾರೆ. ಅಂದರೆ ಅವರ ರಿಯಲ್ ಕ್ಯಾರೆಕ್ಟರ್ಸ್ಗಳು ಕಾಣಸಿಗುತ್ತೆ. ಸೊ ಎಲ್ಲರೂ ಅವರವರ ಸ್ಟ್ಯಾಂಡಲ್ಲಿ ಸರಿಯಾಗೇ ಇದ್ದಾರೆ, ಕರೆಕ್ಟಾಗಿದ್ದಾರೆ. ಮೇ ದ ಬೆಸ್ಟ್ ವಿನ್ ಅಂತ ಹೇಳ್ತೀನಿ ಅಷ್ಟೇ. ಕೊನೆಗೂ ಯಾರು ವಿನ್ ಆಗ್ತಾರೆ, ಲೈಕ್ ಯಾರು ಇಷ್ಟ ಅಂತಂದ್ರೆ ಹೇಳಿಲ್ಲ, ಬಟ್ ಯಾರು ಫಿನಾಲೆಗೆ ಬರ್ಬೋದು, ಯಾರ್ಯಾರು ಬರ್ಬೋದು ಅಂತ ಒಬ್ಬರಲ್ಲ ಇಬ್ಬರ ಹೆಸರು ಹೇಳ್ಬೋದು ನೀವು. ಸಂತೋಷ್ ಅವರು ಬರಲಿ ಅಂತ ಆ್ಯಸ್ ಅ ಪರ್ಸನ್. ವರ್ತೂರ್ ಅವರು ಅಂದರೆ ಆ್ಯಸ್ ಅ ಪರ್ಸನ್ ನನಗಿಷ್ಟ ಅವರು. ಅಂದರೆ ಅವ್ರು ಮಾಡ್ತಾ ಇರುವಂಥ ಕೆಲಸಗಳು. ಆ್ಯಂಡ್ ಎಲ್ಲರೂ ಬರಲಿ ಅಪ್ಪ, ನನಗೇನು ಫೈನಲ್ಸ್ ಎಲ್ಲರೂ ಬರಲಿ, ಎಲ್ಲರೂ ನಮ್ಮವರೇ, ಎಲ್ಲರೂ ಕನ್ನಡದವರೇ. ಮೇ ದ ಬೆಸ್ಟ್ ವಿನ್. ಅಂದರೆ ಜನರಿಗೆ ಯಾರು ಇಷ್ಟ ಅವರು ಚೂಸ್ ಮಾಡ್ತಾರೆ. ಸೊ ಮೇ ದ ಬೆಸ್ಟ್ ವಿನ್ ಅಷ್ಟೇ. ಆ್ಯಂಡ್ ವಿನ್ ಆದಮೇಲೂ ಎಲ್ರಿಗೂ ಅಂದರೆ ಮಾದರಿಯಾಗಿ ನಿಂತ್ಕೊಳ್ಳಿ ಅವರು. ಅಂದರೆ ಅದು ಇಷ್ಟ ನನಗೆ. ಆ ಥರ ಒಂದು ವಿನ್ ಆದಮೇಲೆ, ಒಂದು ಸ್ಥಾನಕ್ಕೆ ಹೋದ್ಮೇಲೆ ಅವರು ಸಮಾಜಕ್ಕೆ ಏನು ವಾಪಸ್ ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ಅದು ಖುಷಿ ಇದೆ. ನಮ್ಮ ರೂಪೇಶ್ ಅವರು ವಿನ್ ಆದಮೇಲೆ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಅಂಥ ಕೆಲಸಗಳು ಇವರು ಮಾಡಲಿ, ವಿನ್ ಆದವರು ಅನ್ನೋದು ನನ್ನ ಆಶಯ. ಆ್ಯಂಡ್ ಮೇ ದ ಬೆಸ್ಟ್ ವಿನ್ ಅಷ್ಟೇ. ಆ್ಯಂಡ್ ಕೊನೆಯದಾಗಿ ಭುವನಂ ಗಗನಂ ಸಿನಿಮಾ ಯಾವಾಗ ಸಿನಿ ಪ್ರೇಕ್ಷಕರ ಎದುರಿಗೆ ಬರ್ತದೆ, ಆ್ಯಂಡ್ ಈ ಒಂದು ಸಿನಿಮಾದ ಮೂಲಕ ನೀವು ಯಾವ ಒಂದು ಮೆಸೇಜನ್ನು ಕನ್ನಡ ಸಿನಿ ಪ್ರೇಕ್ಷಕರು ಕೊಡ್ತೀರಾ? ಅದೇ ಆದಷ್ಟು ಬೇಗ ಬರಬೇಕು. ಮಾರ್ಚ್, ಏಪ್ರಿಲ್, ಮೇ ಆ ಥರ ಇಟ್ಕೊಂಡಿದ್ದಾರೆ. ಒಂದು ಒಳ್ಳೆಯ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದು. ಅಂದರೆ ಮಾಸ್ ಎಲಿಮೆಂಟ್ಸು ಇದೆ, ಫ್ಯಾಮಿಲಿ ಎಲಿಮೆಂಟ್ಸು ಇದೆ, ಸಂಬಂಧಗಳನ್ನು ಬೆಸೆಯುವಂಥ ಕೆಲಸ ಮಾಡುವಂಥ ಸಿನಿಮಾ ಕೂಡ ಹೌದು. ಈಗ ಸಿನಿಮಾ ಯೂಶ್ವಲಿ ಏನಾದರೂ ಒಂದು ಕೊಡಬೇಕಲ್ಲ ಆಡಿಯನ್ಸ್ಗೆ. ಸಿನಿಮಾ ನೋಡಿದ್ಮೇಲೆ ಏನೋ ಒಂದು ಟೇಕ್ ಅವೇ ಇರಬೇಕು. ಈ ಸಿನಿಮಾ ಖಂಡಿತವಾಗ್ಲೂ ನೋಡಿದ್ಮೇಲೆ ಒಂದಷ್ಟು ಒಳ್ಳೆಯ ಅಂಶಗಳನ್ನು ಆಡಿಯನ್ಸ್ ತಗೊಂಡು ಅವರ ಜೀವನದಲ್ಲಿ ಅಳವಡಿಸ್ತಾರೆ ಅನ್ನೋದು ನನ್ನ ನಂಬಿಕೆ. ಅದ್ರ ಜೊತೆ ಒಳ್ಳೆ ಮನೋರಂಜನೆ, ಕಾಮಿಡಿ, ಅದು ಇದೆಲ್ಲ ಎಲಿಮೆಂಟ್ಸ್, ಸಾಂಗ್ಸ್ ಆಗಿರಲಿ, ಎಲ್ಲವೂ ಇದೆ. ಒಂದು ಫೀಲ್ ಗುಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.